ಬ್ಯಾಂಕ್ ನಿಫ್ಟಿ, ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಯಾವ ರೀತಿ ಟ್ರೇಡ್ ಮಾಡೋದನ್ನ ಸ್ವಲ್ಪ ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ನೋಡ್ಕೊಂಬೋಣ. ಸೊ ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ನೋಡ್ಕೊಂಡು ಹೋದ್ರೆ ನೀವು ಮಾರ್ಕೆಟ್ ನೋಡ್ರಿ, ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಕೆಳಗಡೆ ಬಂದ ತಕ್ಷಣ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ 48,000 ಓಕೆ 48,000 ಏನಾಗಿತ್ತಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಮಾರ್ಕೆಟ್ ಆಗಿತ್ತಪ್ಪ ಕಂಟಿನ್ಯೂಸ್ ಆಗಿ ಮತ್ತೆ ಮಾರ್ಕೆಟ್ ಮೇಲೆ ಹೋಗಿತ್ತು. ಬಟ್ ಈ ಪಾಯಿಂಟ್ ಎಲ್ಲಿ ಸಪೋರ್ಟ್ ತಗೊಂಡಿತ್ತಪ್ಪ ಅದು ಇಂಪಾರ್ಟೆಂಟ್. ಎಲ್ಲಿ ತಗೊಂಡಿತ್ತು ನೋಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ. ಡೌನ್ ಟ್ರೆಂಡ್ ಹೆಂಗಿರುತ್ತಪ್ಪ, ಈ ರೀತಿ ಡೌನ್ ಟ್ರೆಂಡ್ ಇರುತ್ತೆ ಹೌದಾ. ಸೊ ಡೌನ್ ಟ್ರೆಂಡ್ ಈ ರೀತಿ ಇದ್ದಾಗ ಇಲ್ಲಿ ಯಾವ್ದು ಏನಪ್ಪ ಅಂದ್ರೆ ಸ್ವಿಂಗ್ ಲೋ ಒಳಗ ಏನಿರ್ತಪ್ಪ ಇಲ್ಲಿ ಸಪೋರ್ಟ್ ಇರ್ತಾವ, ಮತ್ತೆ ಸ್ವಿಂಗ್ ಹೈ ಒಳಗೆ ಏನಿರ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಹೌದಾ. ಸೊ ಇಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್ ಸ್ವಿಂಗ್ ಲೋ ಒಳಗೆ ಏನಾಯ್ತಪ್ಪ ಸಪೋರ್ಟ್ ತಗೊಂಡಿತ್ತು ಹೌದಾ. ಈ ಮಾರ್ಕೆಟ್ ಯಾವ ಒಂದು ಸ್ಪೇಸ್ ಇದಪ್ಪ ಸ್ವಿಂಗ್ ಹೈ ಒಳಗಿದೆ ನೋಡ್ರಿ. ಇಲ್ಲಿ ಒಂದು ಸ್ವಿಂಗ್ ಇದೆ, ಓಕೆ ಇಲ್ಲಿ ಒಂದು ಸ್ವಿಂಗ್ ಇದೆ, ಆಮೇಲೆ ಇಲ್ಲಿ ಒಂದು ಸ್ವಿಂಗ್ ಇದೆ. ಇದು ಮೂರನೇ ಸ್ವಿಂಗ್ ಐತೆ ಹೌದಾ. ಈ ರೀತಿ ನಾವು ಒಂದು ಟ್ರೆಂಡ್ ಲೈನ್ ತಗೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಒಂದು ಲೋವರ್ ಹೈ, ಇಲ್ಲಿ ಒಂದು ಲೋವರ್ ಹೈ, ಆಮೇಲೆ ಇದು ಥರ್ಡ್ ಲೋವರ್ ಹೈ. ಇದು ಏನಾಗಿದೆಪ್ಪ ಅಂದ್ರೆ ಇದು ಫಸ್ಟ್ ಲೋವರ್ ಲೋ, ಇದು ಸೆಕೆಂಡ್ ಲೋವರ್ ಐತೆ ಹೌದಾ. ಸೊ ಈ ಮಾರ್ಕೆಟ್ ಒಂದು ಟ್ರೆಂಡ್ ಲೈನ್ ಪ್ರಕಾರ ನೋಡ್ಕೊಂಡು ಹೋಗಪ್ಪ ಅಂದ್ರೆ ನೆಕ್ಸ್ಟ್ ನಾವು ಮಾರ್ಕೆಟ್ ಏನಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲೊಂದು ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಆದ್ರೆ ಯಾವಾಗ ಇದಾಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಇವಾಗ ಯಾವ್ದು ಫೇಸ್ ಇದಪ್ಪ ಅಂತಂದ್ರೆ ಈ ಫೇಸ್ ಅಲ್ಲಿ ಹೌದಾ. 51,500 ಮಾರ್ಕೆಟ್ ಹೋಗಿ ಬಂದಿತ್ತು ಹೌದಾ. ಯಾವಾಗ ಇದು 51,100 ಕ್ರಾಸ್ ಮಾಡ್ಕೊಂಡು ಓಕೆ 50,500 ಯಾವಾಗ ಇದು ಕ್ರಾಸ್ ಮಾಡುತ್ತೆ, ಕ್ರಾಸ್ ಮಾಡ್ಕೊಂಡು 52,000 ಟಚ್ ಮಾಡುತ್ತೆ ಮಾರ್ಕೆಟ್. ಓಕೆ 52,000 ಯಾವಾಗ ಮಾರ್ಕೆಟ್ ಟಚ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಸ್ಪಷ್ಟ ಮಾಡ್ಬೇಕು ಮಾರ್ಕೆಟ್. ಸ್ವಲ್ಪ ಇಲ್ಲಿ ಸ್ಪಷ್ಟ ಮಾಡ್ಕೊಂಡು ಮಾರ್ಕೆಟ್ ಅವಾಗ ಈ ರೀತಿ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ತಪ್ಪ ಅಂದ್ರೆ ಅವಾಗ ನಮ್ಗೆ ಏನಾಗುತ್ತಪ್ಪ ಅಂದ್ರೆ 54,000 ಕ್ರಾಸ್ ಮಾಡ್ಕೊಂಡು ಅವಾಗ ಏನಾಗುತ್ತಪ್ಪ ಅಂದ್ರೆ 55,600 ಕ್ರಾಸ್ ಮಾಡೋದಕ್ಕೆ ಮಾರ್ಕೆಟ್ ಏನಾಗುತ್ತಪ್ಪ ಅವಾಗ ಬುಲಿಶ್ ನಲ್ಲಿ ಮಾರ್ಕೆಟ್ ಹೋಗತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿ ಒಂದು ನಾವು ಡೌನ್ ಟ್ರೆಂಡ್ ಪ್ಯಾಟರ್ನ್ ಹೋಗ್ಕೊಂಡ್ರಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ನೆಕ್ಸ್ಟ್ ವೀಕ್ ನಲ್ಲಿ ಏನಾದ್ರು ಮಾರ್ಕೆಟ್ ಈ ಒಂದು ಗ್ರೀನ್ ಕ್ಯಾಂಡಲ್ ಮಗ್ಲಿಕ್ಕೆ ಒಂದು ಏನಾಗುತ್ತಪ್ಪ ಅನ್ನೋದು ರೆಡ್ ಕ್ಯಾಂಡಲ್ ಏನಾದ್ರು ಮಾಡ್ತಪ್ಪ ನೆಕ್ಸ್ಟ್ ವೀಕ್, ಅದ್ರ ನೆಕ್ಸ್ಟ್ ವೀಕ್ ಏನಾಗುತ್ತಪ್ಪ ಅಂದ್ರೆ ಫಾಲೋ ಥ್ರೂ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಏನು ಮಾಡಬಹುದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ನಲ್ಲಿ ಈ ಒಂದು ಏರಿಯಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ 50,500. ಓಕೆ ಯಾವಾಗ 50,500 ಮಾರ್ಕೆಟ್ ಕ್ರಾಸ್ ಮಾಡ್ಕೊಂಡು ಮತ್ತೆ 52,000 ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕು. ಓಕೆ ಈ ಟೋಟಲ್ ಆಗಿ ಎಷ್ಟಪ್ಪ ಅಂದ್ರೆ ಒಂದು 500 ಪಾಯಿಂಟ್ ನಮ್ಗೆ ನೆಕ್ಸ್ಟ್ ವೀಕ್ ನಲ್ಲಿ ಟೋಟಲ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಒಂದು 500 ಪಾಯಿಂಟ್. ಈ ಒಂದು 500 ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಏನಾದ್ರು ಸಸ್ಟೈನ್ ಮಾಡ್ಕೊಂಡು 52,000 ಮಾರ್ಕೆಟ್ ಏನಾದ್ರು ಮೇಲಿಂದ ಸಸ್ಟೈನ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಪ್ಪ ಅಂದ್ರೆ ಅಕಸ್ಮಾತ್ ನಾವು ರಿವರ್ಸ್ ತಗೊಂತಪ್ಪ ಅಂದ್ರೆ 50,000 ಏನಾದ್ರು ಮಾರ್ಕೆಟ್ ಮತ್ತೆ ರಿಟರ್ನ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ 50,000 ಮಾರ್ಕೆಟ್ ಏನೋ ರಿಟರ್ನ್ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಮತ್ತೆ ಈ 48,000 ಏನು ಸಪೋರ್ಟ್ ಇದೆಯಲ್ಲ ಈ ಸಪೋರ್ಟ್ ಅನ್ನ ರೀಚ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇರೋದು. ಮತ್ತೆ ತುಂಬಾನೇ ಕಡಿಮೆ ಟೈಮ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವು ನೆಕ್ಸ್ಟ್ ವೀಕ್ ಅಲ್ಲಿ ಈ ಬ್ಯಾಂಕ್ ಟೆಂಪ್ನ ಸ್ವಲ್ಪ ನಿಧಾನವಾಗಿ ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆ. ಯಾಕಪ್ಪ ಅಂದ್ರೆ ಈ ಒಂದು ಪ್ಯಾಟರ್ನ್ ಅನ್ನ ನೋಡ್ಕೊಂಡ್ರೆ ನೋಡಿ, ಇದು ಶೋಲ್ಡರ್ ಇದೆ, ಇದು ಹೆಡ್ ಇದೆ, ಆಮೇಲೆ ಇದು ಶೋಲ್ಡರ್ ಇದೆ. ಈ ಶೋಲ್ಡರ್ ಅಲ್ಲಿ ಈ ರೀತಿ ಒಂದು ಫುಲ್ ಬ್ಯಾಕ್ ಕಮ್ಯುನಿಕೇಶನ್ ಮಾರ್ಕೆಟ್ ಮತ್ತೆ ಇಲ್ಲಿ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಈ ಶೋಲ್ಡರ್ ನೆಕ್ಲೈನ್ ಇಲ್ಲಿದೆ 50,000 ಹೌದಾ. ಸೊ 50,000 ನೆಕ್ಲೈನ್ ಇರೋದ್ರಿಂದ ಮತ್ತೆ ರಿಟರ್ನ್ ಏನಾದ್ರು ನೆಕ್ಲೈನ್ ಈ ರೀತಿ ಏನಾದ್ರು ರೆಡಿ ಕ್ಯಾಂಡಲ್ ಕ್ರಿಯೇಟ್ ಮಾಡ್ತಪ್ಪ ನೆಕ್ಸ್ಟ್ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಬಂದಿದೆ ಹೌದಾ. ನೋಡಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಟಚ್ ಆಗಿದೆ. ಓಕೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಟಚ್ ಆಗಿದೆ, ಇಲ್ಲಿಯೂ ಕೂಡ ಒಂದು ಟ್ರೆಂಡ್ ಲೈನ್ ಟಚ್ ಆಗಿದೆ. ಈ ರೀತಿ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಓಕೆ ಈ ಬ್ರೇಕ್ ಮಾಡ್ಕೊಂಡು ಈ 50,500 ಬ್ರೇಕ್ ಮಾಡ್ಕೊಂಡು ಆಮೇಲೆ 52,000 ಏನಾದ್ರು ಸಸ್ಟೈನ್ ಮಾಡ್ತಪ್ಪ ಅಂದ್ರೆ ಓಕೆ ಸಸ್ಟೈನ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಬ್ರೇಕ್ ಮಾಡಿರುತ್ತೆ. ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಏನಪ್ಪ ಅಂದ್ರೆ ಇದು ಬ್ಯಾಂಕ್ ನಿಫ್ಟಿ ಒಳಗೆ ಓಕೆ ನಾನು ಹೇಳ್ತಾ ಇರೋದು ಬ್ಯಾಂಕ್ ನಿಫ್ಟಿ ಒಳಗೆ. ಆಮೇಲೆ ಇನ್ನು ಇದು ನಾವು ನಿಫ್ಟಿ ಒಳಗೆ ನೋಡ್ಕೊಂಡು ಹೋದ್ರೆ ನಿಫ್ಟಿ ಒಳಗೆ ತುಂಬಾ ಈಸಿ ಇದೆ. ನಿಫ್ಟಿ ಒಳಗೆ ನಾನು ಮೊದಲೇ ಹೇಳ್ಕೊಡ್ಬೇಕು ಹೌದಾ. ನಿಫ್ಟಿ ಒಳಗೆ ಸೇಮ್ ಪ್ಯಾಟರ್ನ್ ಇದೆ. ಇಲ್ಲಿ ಡೌನ್ ಟ್ರೆಂಡ್ ಇದೆ, ಕೆಳಗಡೆ ಬಂದಿತ್ತು ಮತ್ತೆ ಮೇಲ್ಗಡೆ ಹೋಗಿತ್ತು, ಮತ್ತೆ ಕೆಳಗಡೆ ಬಂತು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂತು ಸ್ವಲ್ಪ ಮೇಲ್ಗಡೆ ಹೌದಾ. ಸೊ ಇಲ್ಲೇನು ಕೂಡ ಏನಿದೆಪ್ಪ ಅಂದ್ರೆ ಇದು ಹೈಯರ್ ಹೈ ಇದೆ, ಲೋವರ್ ಹೈ, ಇದು ಲೋವರ್ ಹೈ, ಇದು ಲೋವರ್ ಹೈ, ಇದು ಆಮೇಲೆ ಇದು ಲೋವರ್ ಹೈ, ಇದು ಲೋವರ್ ಲೋ ಆಮೇಲೆ ಇದು ಲೋವರ್ ಲೋ. ಓಕೆ ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿನೂ ಕೂಡ ಒಂದು ಚಿಕ್ಕದಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ತಗೊಂಡ್ರಪ್ಪ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ, ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ, ಇಲ್ಲಿ ಟ್ರೆಂಡ್ ಲೈನ್ ಇದೆ, ಇಲ್ಲಿ ಟ್ರೆಂಡ್ ಲೈನ್ ಇದೆ ಹೌದಾ. ಸೊ ಈ ಟ್ರೆಂಡ್ ಲೈನ್ ಅನ್ನ ಯಾವಾಗ ಇದು ಬ್ರೇಕ್ ಮಾಡ್ಕೊಂಡು ಓಕೆ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಈ ಒಂದು ಏರಿಯಾನ ಸೃಷ್ಟಿ ಮಾಡಬೇಕು 23,600 23,600 ಇದು ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ 24,000 ಕೂಡ ಒಂದ್ ಸ್ವಲ್ಪ ಸಸ್ಟೈನ್ ಮಾಡ್ಬೇಕು. ಯಾವಾಗ ಇದು 24,000 ಸ್ವಲ್ಪ ಮಾರ್ಕೆಟ್ ಸಸ್ಟೈನ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ನಿಧಾನವಾಗಿ ಸ್ವಲ್ಪ ಪೋಸ್ಟ್ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಪ್ರಯತ್ನ ಮಾಡುತ್ತೆ. ಓಕೆ ಇಲ್ಲಪ್ಪ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದೇ ಒಂದು ಟ್ರೆಂಡ್ ಲೈನ್ ಅನ್ನು ಏನಾದ್ರು ಫಾಲೋ ಥ್ರೂ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್
ಇಲ್ಲಿ ಏನಾದ್ರು ನೆಕ್ಸ್ಟ್ ವೀಕ್ ದಲ್ಲಿ ಒಂದು ರೆಡ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ನೆಕ್ಸ್ಟ್ ಅದ್ರ ಫಾಲೋ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಲೈನ್ ವರೆಗೂ ಕೂಡ ಈ ಒಂದು 21,500 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರ್ತಕ್ಕಪ್ಪ ಅಂದ್ರೆ ಇಲ್ಲಿ ಟಚ್ ಎಷ್ಟು ಇರ್ತಕ್ಕಪ್ಪ ಅಂದ್ರೆ ಒಂದ್ ಸತಿ ಆಗಿದೆ, ಎರಡ್ ಸತಿ ಆಗಿದೆ, ಮೂರು ಸತಿ, ಇದು 4 ಟಚ್ ಆಗ್ತಾ ಇರುತ್ತೆ. ಹೌದಾ? ಸೊ 4 ಟಚ್ ಆಗ್ತಾ ಇರೋದ್ರಿಂದ ಮಾರ್ಕೆಟ್ ಒಂದ್ ವೇಳೆ ಏನಾದ್ರು 23,600 ಮೇಲೆ ಸಸ್ಟೈನ್ ಮಾಡ್ಕೊಂಡು ಸ್ವಲ್ಪ 24,000 ಏನಾದ್ರು ಸಸ್ಟೈನ್ ಮಾಡ್ತಪ್ಪ ಅಂದ್ರೆ ಓಕೆ 24,000 ಏನಾದ್ರು ಸಸ್ಟೈನ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗ್ತಪ್ಪ ನಮ್ ನೆಕ್ಸ್ಟ್ ಆಗುತ್ತೆ 25,000 ವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ ಇಲ್ಲಪ್ಪ ಅಂದ್ರೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆಕ್ಸ್ಟ್ ವೀಕ್ದಲ್ಲಿ ಸ್ವಲ್ಪ ಇದನ್ನ ನಿಫ್ಟಿಯನ್ನು ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು ಅಂತ ನಮಗೆ ನನಗೆ ಅನಿಸ್ತದೆ. ಓಕೆ ಇದೇ ರೀತಿಯಾಗಿ ಈ ಒಂದು ನಾವು ಸೆನ್ಸಸ್ ನೋಡೋದಾದ್ರೆ ನೋಡ್ರಿ ಸೆನ್ಸಸ್ ಕೂಡ ಸೇಮ್ ಪ್ಯಾಟರ್ನ್ ಇದೆ ನೋಡ್ರಿ. ಇದು ಕೆಳಗಡೆ ಬಂದಿದೆ ಮತ್ತೆ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಇಲ್ಲೇನಾಗಿದೆಪ್ಪ ಈ ಕ್ಯಾಂಡಲ್ ಸ್ವಲ್ಪ ಏನಾಗಿದೆಪ್ಪ ರೆಸಿಸ್ಟ್ ತಗೊಂಡಿದೆ. ಹೌದಾ? ಸೊ ಇದು ರೆಸಿಸ್ಟೆನ್ಸ್ ಅಂತ ತಗೊಳ್ಳೋದ್ರಿಂದ ಎಲ್ಲಿವರೆಗೂ ಇದು 80,000 ಕ್ರಾಸ್ ಮಾಡಿಲ್ಲ. ಎಲ್ಲಿವರೆಗೂ ಇದು 80,000 ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಮಾಡಂಗಿಲ್ಲಪ್ಪ ಅಂದ್ರೆ ಇಲ್ಲಿ ಬುಲಿಶ್ ಸೈನ್ ಬರಂಗಿಲ್ಲ. ಇಲ್ಲಪ್ಪ ಅಂದ್ರೆ ಈ ರೀತಿ ಪ್ಯಾಟರ್ನ್ ರೆಡಿ ಮಾಡ್ಕೊಂಡು ಏನಾದ್ರು ಹೋಯ್ತಪ್ಪ ಅಂದ್ರೆ ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ ಸೊ ಇಲ್ಲಿನೂ ಕೂಡ ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ನ ಬಂದಿರೋದ್ರಿಂದ ಈ ಟ್ರೆಂಡ್ ಲೈನ್ ಏನಾಗ್ತಾ ಇದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ತಗೊಳ್ತಾ ಇದೆ. ಹೌದಾ? ಸೊ ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಮಾರ್ಕೆಟ್ ನೆಕ್ಸ್ಟ್ ವೀಕ್ ಏನಾದ್ರು ಇಲ್ಲಿ ಏನಾದ್ರು ಒಂದು ರೇಟ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಮತ್ತೆ ಏನಾಗ್ತಪ್ಪ ಅಂದ್ರೆ ಈ ಒಂದು 76,000 ಓಕೆ ಈ 76,000 ಇರ್ತಕ್ಕಂಥ ಒಂದು ಸಪೋರ್ಟ್ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗಿರ್ತಕ್ಕಂಥದ್ದು 76,000 ಇದೇನಾದ್ರು ಬ್ರೇಕ್ ಮಾಡ್ಕೊಂಡಿರ್ತಪ್ಪ ಅಂದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 74,000 ಓಕೆ ಅದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 72,000 ವರೆಗೂ ಕೂಡ ಮಾರ್ಕೆಟ್ ನಿಧಾನವಾಗಿ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ದಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಓಕೆ ಇದನ್ನ ಸ್ವಲ್ಪ ನೀವು ನೋಡ್ಕೊಂಡು ನಿಧಾನವಾಗಿ ಟ್ರೈ ಮಾಡಿ. ಓಕೆ ಥ್ಯಾಂಕ್ ಯು.